ಯಾವುದೇ ಒಂದು ಮಗು ಅವರು ಶಿಕ್ಷಣವನ್ನ ಸರ್ಕಾರ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು. ಸರ್ಕಾರ ಯಾವಾಗ ಶಿಕ್ಷಣವನ್ನ ಉಚಿತವಾಗಿ ಕೊಡ್ತದೋ ಆಗ ಆ ಸಾರ್ವತ್ರಿಕ ಶಿಕ್ಷಣ ಅನ್ನೋ ಘೋಷಣೆ ಈಡೇರ್ತದೆ. ನಿಮ್ಗೆ ಗೊತ್ತಿರಲಿ, 1947ರಲ್ಲಿ ದೇಶದ ಸ್ವಾತಂತ್ರ್ಯದ ಆಶಯ ಆಗಿರ್ತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಸಾರ್ವತ್ರಿಕ ಶಿಕ್ಷಣ. ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಸಮಾನ ಗುಣಮಟ್ಟದ ಶಿಕ್ಷಣ ಸಿಗ್ತದೆ, ಸಮಾನ ಗುಣಮಟ್ಟದ ಒಂದು ಉದ್ಯೋಗ ಸಿಗ್ತದೆ ಅಂತಂದು ಘೋಷಣೆ ಆಗಿತ್ತು, ಒಂದು ಆಶಯ ಆಗಿತ್ತು. ಆದ್ರೆ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಖಾಸಗೀಕರಣ ಆಗ್ತಾ ಇದೆ. ಯಾವ ವಿದ್ಯಾರ್ಥಿಗಳು ಬಡವರಾಗಿರ್ತಾರೋ ಆ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆ ಕಾಲೇಜುಗಳಂತಂದು ದಾಖಲಾಗ್ತಾ ಇದ್ದಾರೆ. ಯಾವ ವಿದ್ಯಾರ್ಥಿಗಳು ನಮಗೆ ಒಂದಿಷ್ಟು ಸವಲತ್ತುಗಳು ಬೇಕು, ಒಂದಿಷ್ಟು ಸೌಕರ್ಯಗಳು ಬೇಕು, ಒಂದಿಷ್ಟು ಗುಣಮಟ್ಟದ ಶಿಕ್ಷಣ ಬೇಕು, ಒಂದಿಷ್ಟು ವೈಜ್ಞಾನಿಕ ಶಿಕ್ಷಣ ಬೇಕು ಅಂತಂದು ಯಾರು ಬಯಸ್ತಾರೋ ಆ ವಿದ್ಯಾರ್ಥಿಗಳು ಇವತ್ತು ಖಾಸಗಿಯತ್ತ ಮುಖ ಮಾಡ್ತಾ ಇದ್ದಾರೆ. ಯಾಕೆ ಬೇಕು ಶಿಕ್ಷಣ? ಹೌದು, ಇವತ್ತು ನೀವೆಲ್ಲರೂ ಕೂಡ ಕೇಳ್ತಕ್ಕಂಥದ್ದು ನಮಗೆ ಶಿಕ್ಷಣ ಕೊಡಿ ಅಂತಂದು. SFIನ ಮೂಲ ಘೋಷಣೆ ಇರ್ತಕ್ಕಂಥದ್ದು ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಉದ್ಯೋಗ ಅಂತ. ಇವತ್ತು ಶಿಕ್ಷಣವನ್ನ ಮಾರಾಟದ ವಸ್ತುವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಯಾವ ವಿದ್ಯಾರ್ಥಿಗಳು ಹಣ ಕೊಡ್ತಾರೋ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇಂಜಿನಿಯರಿಂಗ್ ಸೀಟ್ ಸಿಗ್ತಾ ಇದ್ದಾವೆ. ಯಾವ ವಿದ್ಯಾರ್ಥಿಗಳು ಹಣ ಕೊಡ್ತಾರೋ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ವೈದ್ಯಕೀಯ ಮೆಡಿಕಲ್ ಸೀಟ್ಗಳು ಸಿಗ್ತಾ ಇದ್ದಾವೆ. ಯಾವ ವಿದ್ಯಾರ್ಥಿಗಳು ಹಣ ಕೊಡ್ತಾರೋ ಅಂಥವ್ರಿಗೆ ಮಾತ್ರ ಪ್ರತಿ ವಿಷಯಕ್ಕೊಬ್ಬರು ಶಿಕ್ಷಕರು ಸಿಗ್ತಾ ಇದ್ದಾರೆ. ಪ್ರತಿ ಶಾಲೆ ಕಾಲೇಜುಗಳು ಗುಣಮಟ್ಟದಿಂದ ಕೂಡ್ತಾ ಇದ್ದಾವೆ. ಪ್ರತಿ ಶಾಲೆಗಳಲ್ಲಿ ಯಾವ ವಿದ್ಯಾರ್ಥಿಗಳು ಹಣ ಕೊಡ್ತಾರೋ ಆ ಶಾಲೆಗಳು ಸೋರ್ತಾ ಇಲ್ಲ. ಯಾವ ವಿದ್ಯಾರ್ಥಿಗಳು ಹಣ ಕೊಡ್ತಾರೋ ಆ ಶಾಲೆಗಳು ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಒಳಗೊಂಡಿದ್ದಾವೆ. ಆದರೆ ಇವತ್ತು ನಾವು ಸರ್ಕಾರಿ ಶಾಲೆ ಕಾಲೇಜುಗಳಂತ ಬಯಸ್ತಾ ಇದ್ದೀವಿ. ಅಂತ ಶಾಲೆಗಳು ಕಳಪೆ ಮಟ್ಟದಿಂದ ಕೂಡಿದ್ದಾವೆ. ನಮಗೆ ಒಬ್ಬ ಟೀಚರ್ ಇರ್ತಾರೆ, ಆ ಟೀಚರು ಇಡೀ ಊರಲ್ಲಿರ್ತಕ್ಕಂಥ ಒಂದು ಶಾಲೆ ಏನಿರ್ತಲ್ಲ ಆ ಶಾಲೆಯನ್ನು ಪೂರ್ತಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ಟೀಚರ್ ಇರ್ತಾರೆ, ಅವರು ಇಡೀ ಕಾಲೇಜುಗಳನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ಟೀಚರು 1, 2, 3, 4 ಸಬ್ಜೆಕ್ಟ್ಗಳನ್ನ ಪಾಠ ಮಾಡ್ತಾ ಇದ್ದಾರೆ. ಹೀಗೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಕುಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆಗ್ತಕ್ಕಂಥ ಸರ್ಕಾರಗಳು. ಸರಿಯಾದಂಥ ಶಾಲೆ ಕಾಲೇಜುಗಳಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷಕರ ಇಲ್ಲ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನವೇ ಕೊಡ್ತಾ ಇಲ್ಲ. ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ಪು? ಎಷ್ಟು ಜನಕ್ಕೆ ಬಂದಿದೆ ಸ್ಕಾಲರ್ಶಿಪ್ಪು? ಬಂದಿದೆಲ್ಲ ಬಂದಿಲ್ಲ? ಎಸ್, ಇದು ಬರೀ ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳ ಸಮಸ್ಯೆ ಮಾತ್ರ ಅಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಶಾಲೆ ಕಾಲೇಜುಗಳಲ್ಲಿರ್ತಕ್ಕಂಥ ಓದ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಸಿಗ್ತಾ ಇಲ್ಲ. ಯಾವ ವಿದ್ಯಾರ್ಥಿಗಳಿಗೆ SFI ಹೋರಾಟದ ಫಲವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಬೇಕಂತಂದು ಇಡೀ ರಾಜ್ಯಾದ್ಯಂತ SFI ಹೋರಾಟ ಮಾಡಿತು. ಆ ಸೈಕಲ್ಗಳನ್ನ ಕಳೆದ 8-10 ವರ್ಷಗಳು ಕೊಡಿತು. ಆದರೆ ಹಿಂದೆ ಇರ್ತಕ್ಕಂಥ ಸರ್ಕಾರ ಕೊರೋನಾ ಹೆಸರು ಹೇಳ್ಕೊಂಡು ಇಲ್ಲಿವರೆಗೂ ಕೂಡ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡ್ತಾ ಇಲ್ಲ. ಕೊಡ್ತಾ ಇದ್ದಾರ? ಸೈಕಲ್ ಕೊಡ್ತಾ ಇದ್ದಾರಾ? ಎಸ್. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸಗಳನ್ನ ಆಳ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇದ್ದಾವೆ. ವಿದ್ಯಾರ್ಥಿಗಳು ಏನು ಬಯಸ್ತಾ ಇದ್ದಾರೋ ಸರಿಯಾಗಿರ್ತಕ್ಕಂಥ ಸೌಕರ್ಯ ಬೇಕು, ಸರಿಯಾಗಿರ್ತಕ್ಕಂಥ ಬಸ್ ಸೌಲಭ್ಯ ಬೇಕು. ಈಗಲೂ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಹಳ್ಳಿಗಳಿಗೆ ಬಸ್ಗಳ ಸೌಲಭ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ಬಸ್ ಬರ್ತದೆ, 8 ಗಂಟೆಗೆ 9 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಆ ಹುಡುಗರು ಬೆಳಗ್ಗೆ ಟಿಫಿನ್ ಮಾಡಿರಲ್ಲ, ಮಧ್ಯಾಹ್ನ ಊಟಕ್ಕೂ ಇರಲ್ಲ, ರಾತ್ರಿ ಕೂಡ ಊಟ ಮಾಡ್ತಾರೆ. ಅಂತ ಪರಿಸ್ಥಿತಿಯನ್ನು ಇವತ್ತು ಆಳ್ತಕ್ಕಂಥ ಸರ್ಕಾರಗಳು ಕ್ರಿಯೇಟ್ ಮಾಡ್ತಾ ಇದ್ದಾವೆ. ಇದರಿಂದ ವಿದ್ಯಾರ್ಥಿಗಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಇದು ಇವತ್ತು SFI ಮಾತಾಡ್ತಾ ಇದೆ. ಇವತ್ತು ಸಮಾನತೆ ಅನ್ನೋದು ಇನ್ನೊಂದಿದೆ. ಯಾವ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಶಿಕ್ಷಣ ಕೊಡಬೇಕು, ಸಮಾನ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು. ಈಗ ಆಳ್ತಕ್ಕಂಥ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ? ಒಬ್ಬ ಸ್ನೇಹಿತ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ದಾನೆ, ಆ ವಿದ್ಯಾರ್ಥಿ ಪ್ರೈವೇಟ್ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಆ ಪ್ರೈವೇಟ್ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಅನ್ನೋ ಒಂದು ಕೋರ್ಸ್ ಕಲಿತಾ ಇದ್ದಾನೆ, ರೋಬೋಟಿಕ್ಸ್ ಇಂಜಿನಿಯರಿಂಗ್ ಅಂತ ಕಲ್ತಿರೋದಕ್ಕೆ. ಆದ್ರೆ ಅದೇ ವಿದ್ಯಾರ್ಥಿ ಸರ್ಕಾರಿ ಕಾಲೇಜುಗಳಿಗೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದಾಗ ಅಲ್ಲಿ ಕಲಿಸ್ತಕ್ಕಂಥ ಪಠ್ಯಕ್ರಮ ಯಾವುದು? ತುಂಬಾ ಕಳಪೆ ಇರ್ತಕ್ಕಂಥ ಪಠ್ಯಕ್ರಮ. ಹೀಗೆ ವಿದ್ಯಾರ್ಥಿಗಳನ್ನ ಸಮಾನವಾಗಿ ಕಾಣ್ತಾ ಇಲ್ಲ. ವಿದ್ಯಾರ್ಥಿಗಳ ಮಧ್ಯೆ ಬೇರೆ ಬೇರೆ ರೀತಿಯಾದಂಥ ವ್ಯತ್ಯಾಸಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೌಹಾರ್ದತೆ, ಏನು ಸೌಹಾರ್ದತೆ ಅಂದ್ರೆ ವಿದ್ಯಾರ್ಥಿಗಳ ಮಧ್ಯೆ ನೀನು ಆ ಜಾತಿ, ನೀನು ಈ ಜಾತಿ, ನಿಂದು ಹಿಂದೂ, ನೀ ಮುಸ್ಲಿಂ, ನೀ ಕ್ರಿಶ್ಚಿಯನ್, ಹೀಗೆ ವಿವಿಧ ಧರ್ಮಗಳನ್ನು ಹೇಳಿ, ವಿವಿಧ ಜಾತಿಗಳನ್ನ ಹೇಳಿ ವಿದ್ಯಾರ್ಥಿಗಳನ್ನ ಹೊಡಿತಾ ಇದ್ದಾರಲ್ಲ ಸರ್ಕಾರ. ಆ ಸರ್ಕಾರಕ್ಕೆ ಪ್ರತಿರೋಧ ತೊಡಬೇಕೋಸ್ಕರ ಈ ಸಮ್ಮೇಳನ ಮಾಡ್ತಾ ಇರೋದು. ಯಾವಾಗ ವಿದ್ಯಾರ್ಥಿಗಳು ನಾವು ಒಗ್ಗಟ್ಟು, ನಮ್ಮ ಎಲ್ಲರಿಗೂ ಕೂಡ ಉಚಿತವಾಗಿ ಬಸ್ ಪಾಸ್ ಕೊಡಬೇಕು, ಉಚಿತವಾಗಿ ಸಮಾನ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಉಚಿತವಾಗಿ ನಮಗೆ ಸಮಾನ ಪ್ರಮಾಣವಾಗಿರ್ತಕ್ಕಂಥ ಸೌಕರ್ಯಗಳು ಕೊಡಬೇಕು ಅಂತ ಕೇಳಿದಾಗ ಆ ವಿದ್ಯಾರ್ಥಿಗಳನ್ನ ಕೇಸರಿ ಶಾಲು, ಹಿಜಾಬು, ಇನ್ನೊಂದು ಮತ್ತೊಂದು ಅಂತ ಹೇಳಿ ಅದ್ರ ಮುಖಾಂತರ ವಿದ್ಯಾರ್ಥಿಗಳ ಐಕ್ಯ